ನಮಸ್ಕಾರ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಪಿಂಚಣಿ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಜೊತೆಗೆ ಅಂಗವಿಕಲರಿಗೂ ಕೂಡ ಆಲ್ರೆಡಿ ಹೆಚ್ಚಾಗಿರುವಂಥದ್ದು. ಅವರಿಗೆ ಹೇಗೆ ಹೆಚ್ಚಳ ಆಗ್ತಾ ಇದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ವಿಧವಾ ಮಹಿಳೆಯರಿಗೆ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗಿದೆ, ಹಿರಿಯ ನಾಗರಿಕರಿಗೆ ಎಷ್ಟರಿಂದ ಎಷ್ಟರ ಏರಿಕೆ ಆಗಿದೆ. ಜೊತೆಗೆ ಸ್ನೇಹಿತರೆ, ನೀವು ಬರೀ ಈ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ನಿಮಗೆ ಪಿಂಚಣಿ ಜಮಾ ಆಗುತ್ತೋ ಇಲ್ವೋ ಇದನ್ನ ಮೊದಲು ತಿಳ್ಕೊಳ್ಬೇಕು. ಹೌದು ಸ್ನೇಹಿತರೆ, ಸುಮಾರು 23 ಲಕ್ಷ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ. ಮೊದಲೇ ಸರ್ಕಾರದ ಬಳಿ ದುಡ್ಡಿಲ್ಲ, ಗೊತ್ತಿದೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾ ಇದ್ದಾವೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ಆಗಿದೆ. ಹೀಗಾಗಿ ಸುಮಾರು 23 ಲಕ್ಷ ಫಲಾನುಭವಿಗಳು ಸಿಕ್ಕಿಬಿದ್ದಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಸಾಕಷ್ಟು ಜನರನ್ನು ತೆಗೆದುಹಾಕುವಂತಹ ಕೆಲಸ ಮಾಡಿದೆ ಸರ್ಕಾರ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾಕೆ ತೆಗೆದುಹಾಕಿದ್ದಾರೆ, ಇದಕ್ಕೆ ಕಾರಣಗಳೇನು, ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ದುಡ್ಡನ್ನು ಪಡ್ಕೊಳ್ಬಹುದು, ಅದು ಹೇಗೆ, ಯಾವ ಕಾರ್ಡನ್ನು ಕೊಡಬೇಕು, ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇನ್ನು ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಅಂಗವಿಕಲರಿಗೆ ಮೊದಲು ಹೇಳ್ಬಿಡ್ತೀನಿ, ಯಾಕಂದರೆ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇನ್ನು ಅಂಗವಿಕಲರಿಗೆ ಅಂಗವೈಕಲ್ಯತೆ ಆಧಾರದ ಮೇಲೆ ಹೆಚ್ಚಳ ಆಗಿರುತ್ತೆ. ಅಂದರೆ ಒಬ್ಬರಿಗೆ ಒಂದು ಬೆರಳಿರಲಿಲ್ಲ ಅಂದರೆ ಅವರಿಗೆ 500 ರೂಪಾಯಿ ಜಮಾ ಆಗ್ತಾ ಇದ್ರೆ, ಒಬ್ಬೊಬ್ಬರಿಗೆ ಒಂದು ಕೈಯೇ ಇರೋದಿಲ್ಲ, ಹಾಗಾಗಿ ಅವ್ರಿಗೆ 1,000 ಜಮಾ ಆಗ್ತಾ ಇರತ್ತೆ. ಇನ್ನು 2 ಕೈ ಇರಲ್ದವರು ಕೂಡ ಇರ್ತಾರೆ, ಹೀಗಾಗಿ ಅವರಿಗೆ 2,000 ಜಮಾ ಆಗ್ತಾ ಇರತ್ತೆ. ಹೀಗೆ ನಿಮ್ಮ ಒಂದು ದೇಹದಲ್ಲಿ ಅಂಗವೈಕಲ್ಯತೆ ಯಾವ ರೀತಿಯಾಗಿ ಹೆಚ್ಚಳ ಇರುತ್ತೆ ನೋಡಿ, ಅದರ ಆಧಾರದ ಮೇಲೆ ನಿಮಗೆ ಪಿಂಚಣಿ ಹೆಚ್ಚಳ ಆಗುತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ನಿಮಗೆ ಆಲ್ರೆಡಿ ಹೆಚ್ಚಿರುತ್ತೆ, ಅಂಗವೈಕಲ್ಯದ ಆಧಾರದ ಮೇಲೆ ಇನ್ನೂ ಹೆಚ್ಚಳ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ನಿಮಗೆ ಆಲ್ರೆಡಿ ಹೆಚ್ಚಳ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದೀನಿ. ಇನ್ನು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿದೆ, ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ. ಹಿರಿಯ ನಾಗರಿಕರಿಗಂತೂ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ. ಹಾಗಾದರೆ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಹೆಚ್ಚಳ ಆಗಿದೆ, ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಇದೇ ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ನಾವು ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ, ಕಾರಣಾಂತರಗಳಿಂದ ನಮಗೆ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ, ಸೊ ನಾವು ಈಗ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹೌದು, ಇದೇ 2025ರ ಒಳಗಾಗಿ ಡಿಸೆಂಬರ್ ತಿಂಗಳ ಒಳಗಾಗಿ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ ಇದೇ ಡಿಸೆಂಬರ್ ಕೊನೆಯ ದಿನಗಳ ಒಳಗಾಗಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಇನ್ನು ನಿಮಗೆ ಜನವರಿ ತಿಂಗಳು ಹಿಡ್ಕೊಂಡು ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ನಿಮಗೆ ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಸುಮಾರು 7ರಿಂದ 8% ಅಷ್ಟು ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ನಿಮಗೆ 7ರಿಂದ 8% ಅಷ್ಟು ಹೆಚ್ಚಳ ಆದರೆ 800 ರೂಪಾಯಿ ಜಮಾ ಆಗ್ತಾ ಇದ್ದರೆ ಅದ್ರ 1,200 ರೂಪಾಯಿ ಜಮಾ ಆಗುವಂತಹ ಸಾಧ್ಯತೆ ಇದೆ, ಅಥವಾ 1,400 1,500 ಇಲ್ಲಿವರೆಗೂ ಕೂಡ ನಿಮಗೆ ದುಡ್ಡು ಬರುವಂಥದ್ದು. ಯಾರ್ಯಾರು ಹಿರಿಯ ನಾಗರಿಕರಿದ್ರಿ, ಸೊ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ನಿಮಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಸೊ ಸ್ನೇಹಿತರೆ, ಜೊತೆಗೇನೆ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರೆ, ವಿಧವಾ ಮಹಿಳೆಯರಿಗೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ ಹೆಚ್ಚಳ ಆಗ್ತಾ ಇದ್ದು, ನಮ್ಮ ಕರ್ನಾಟಕ ಸೇರಿದಂತೆ ಇನ್ನೂ 6 ರಾಜ್ಯಗಳಲ್ಲಿ ಟೋಟಲಿ ಸ್ನೇಹಿತರೆ ಹೇಳಬೇಕಂದ್ರೆ ಸುಮಾರು 7 ರಾಜ್ಯಗಳಲ್ಲಿ ಈ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದಾಗಿದೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ, ಬೇರೆ ರಾಜ್ಯಗಳಲ್ಲಿ ಎಷ್ಟು ಹೆಚ್ಚಳ ಆಗಿದೆ, ಇದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಸುಮಾರು 900ಕ್ಕಿದ್ದಂತಹ ಪಿಂಚಣಿ 2,200ಕ್ಕೆ ಏರಿಕೆ ಆಗಿದೆ ಅಂತೆ. ಹೌದು, ವಿಧವಾ ಮಹಿಳೆಯರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೀಗಾಗಿ ಮೊದಲೇ ಗಂಡ ಇರುವುದಿಲ್ಲ ನಿಮ್ಗೆ ಗೊತ್ತಿದೆ, ಹಾಗಾಗಿ ಅವರ ಒಂದು ಬೆಳವಣಿಗೆಗೆ ಈ ಒಂದು ದುಡ್ಡನ್ನು ಕೊಟ್ಟು ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಏನಾದರೂ ಸರ್ಕಾರಿ ಸೌಲಭ್ಯ ಸಿಗಲಿ ಅಂತ ಇದರಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು. ಜೊತೆಗೇನೆ ಸ್ನೇಹಿತರೆ, ಹರಿಯಾಣ ಕೂಡ ಹೆಚ್ಚಳ ಆಗಿದೆ. 1,200 ರೂಪಾಯಿಗಿದ್ದಂತಹ ಪಿಂಚಣಿ 2,500ಕ್ಕೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಬಿಹಾರದಲ್ಲಿ ಕೂಡ ಹೆಚ್ಚಳ ಆಗಿದೆ. 600ಕ್ಕಿದ್ದಂತಹ ಪಿಂಚಣಿ 2,000ಕ್ಕೆ ಏರಿಕೆ ಆಗಿದೆ. ಜೊತೆಗೆ ರಾಜಸ್ಥಾನದಲ್ಲಿ ಕೂಡ ಹೆಚ್ಚಳ ಆಗಿದೆ. 750ಕ್ಕಿದ್ದಂತಹ ಪಿಂಚಣಿ 2,500ಕ್ಕೆ ಏರಿಕೆ ಆಗಿದೆ ಅಂತೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಸ್ನೇಹಿತರೆ. ಇವರಿಗೆ 500ಕ್ಕಿದ್ದಂಥದ್ದು 1,500ಕ್ಕೆ ಪಿಂಚಣಿ ಹೆಚ್ಚಳ ಆಗಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಹೆಚ್ಚಳ ಆಗಿದೆ. 800ಕ್ಕೆ
ಹಾಕಿದಂತಹ ಪಿಂಚಣಿ 2,000ಕ್ಕೆ ಏರಿಕೆ ಆಗಿದೆ ಅಂತೆ. ಜೊತೆಗೆ ಮಧ್ಯಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದ್ದು 1,000ಕ್ಕಿದ್ದಂತಹ ಪಿಂಚಣಿ 3,000ಕ್ಕೆ ಏರಿಕೆ ಆಗಿದೆ. ಇದು ಹೈಯೆಸ್ಟ್ ಅಂತಾನೆ ಹೇಳಬಹುದು. ಇನ್ನು ಸ್ನೇಹಿತರೆ, ಬರೀ ನಿಮಗೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿ ಇದನ್ನು ತಿಳ್ಕೊಂಡ್ರಿ, ಆದರೆ ನಿಮಗೆ ದುಡ್ಡೇ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಎಷ್ಟೇ ಹೆಚ್ಚಾಗಲಿ, ಅದು 10,000ನೇ ಆಗಿರಲಿ, ಆದರೆ ನಿಮಗೆ ದುಡ್ಡು ಬಂದ್ರೇ ನಿಮಗೆ ದುಡ್ಡು ಸಿಕ್ಕಂಗಾಗತ್ತೆ. ಆವಾಗ ನಿಮಗೆ ಏನಾದರೂ ಹೆಚ್ಚಳ ಆಗಿದ್ರ ಬಗ್ಗೆ ಬೆನಿಫಿಟ್ ಸಿಕ್ಕಂಗಾಗತ್ತೆ. ಹೆಚ್ಚಳ ಆಗಲಿಲ್ಲ ಆಗಿರಲಿ ಅಥವಾ ಬಿಡಲಿ, ದುಡ್ಡೇ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಈ ಒಂದು ಕ್ವಶನು ನಿಮ್ಮ ಮನದಲ್ಲಿ ಉಂಟಾಗಬಹುದು. ಹೀಗೆ ಸಾಕಷ್ಟು ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಸರ್ಕಾರ ತೆಗಿತಾನೇ ಇದೆ. ಇದಷ್ಟೇ ಅಲ್ಲ, ರೇಷನ್ ಕಾರ್ಡ್ ಅಂತರೂ ಹೇಳಲೇಬೇಡಿ, ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಅದರಲ್ಲಿ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಹೌದು, ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತಾರೆ ಅಥವಾ ಅಂದರೆ ಬೇರೆ ಆಗಿ ತಮ್ಮ ಕುಟುಂಬವನ್ನು ಸಾಗಿಸ್ತಾ ಇರ್ತಾರೆ ಅಥವಾ ವಲಸೆ ಹೋಗಿ ಸಾಗಿಸ್ತಾ ಇರ್ತಾರೆ. ಹೀಗಾಗಿ ಅವರ ಕುಟುಂಬ ಬೇರೆ ಆಗಿರುತ್ತೆ. ಸೊ ಅವರಿಗೂ ಕೂಡ ಬೇರೆ ರೇಷನ್ ಕಾರ್ಡ್ ಬೇಕು. ಆ ಒಂದು ರೇಷನ್ ಕಾರ್ಡ್ಗೆ ಅವಕಾಶವನ್ನು ಸರ್ಕಾರ ಕೊಡ್ತಾ ಇಲ್ಲ. ಅವಕಾಶ ಕೊಟ್ಟಿದ್ದೇ ಆದರೆ ಮತ್ತಷ್ಟು ರೇಷನ್ಸ್ ಕಾರ್ಡ್ಗಳು ಹೆಚ್ಚಳ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಇನ್ನೂ ದುಡ್ಡನ್ನು ಗೃಹಲಕ್ಷ್ಮಿಯಲ್ಲಿ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಕೊಡಬೇಕಾಗತ್ತೆ. ಹೀಗಾಗಿ ಇನ್ನಷ್ಟು ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ಸರ್ಕಾರ ಇನ್ನೂ ಕೂಡ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇನ್ನೊಂದು, ತಿದ್ದುಪಡಿ ಮಾಡಲಿಕ್ಕೆ, ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ, ಹೆಸರನ್ನು ತೆಗಿಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಕೊಡ್ತಾ ಇದೆ. ಆದರೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಂದು ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಹಾಕಬೇಕು ಅಥವಾ ಈ ಕಾಂಗ್ರೆಸ್ ಪಕ್ಷನೇ ಹೋಗಬೇಕು, ಅಲ್ಲಿವರೆಗೂ ಕೂಡ ಈ ರೇಷನ್ ಕಾರ್ಡ್ಗಳಿಗೆ ಅವಕಾಶ ಕೊಡೋದಿಲ್ಲ. ಇನ್ನು ನಾವು ಪಿಂಚಣಿ ಯೋಜನೆಯಲ್ಲಿ ತೆಗೆದುಹಾಕಿದ್ದಾರೆ ಅಂತ ಕೇಳೋದಾದರೆ, ಸಾಕಷ್ಟು ಜನರು ಏನು ಮಾಡಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ದಾರೆ. ಜೊತೆಗೆ ಇನ್ನು ಬಹಳಷ್ಟು ಕುಟುಂಬಗಳಲ್ಲಿ ಪಿಂಚಣಿದಾರರು ತೀರು ಹೋಗಿದ್ರು ಸಹಿತ ಅವರ ಮನೆಯವರು ಅಂದರೆ ಮರಣ ಉತ್ತಾರ ತೆಗಿಲಿಲ್ಲ ಅಂದರೆ ಇನ್ನೂ ಕೂಡ ದುಡ್ಡು ಬರ್ತಾ ಇರ್ತದೆ. ಹೀಗಾಗಿ ಅದನ್ನು ತೆಗೆಯದೆ ಹಾಗೆ ದುಡ್ಡನ್ನು ಬ್ಯಾಂಕ್ನಲ್ಲಿ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಇವರು ಕೂಡ ದುಡ್ಡು ಜಮಾ ಆಗ್ತಾ ಇದೆ ಅಂತ ಹಾಗೆ ಬಿಟ್ಬಿಡ್ತಾರೆ. ಹಾಗೆ ಸರ್ಕಾರದಿಂದ ದುಡ್ಡು ಜಮಾ ಆಗುತ್ತೆ. ಕೊನೆಯದಾಗಿ ಒಂದು ದಿನ ಮರಣ ಉತ್ತಾರ ತೆಗೆದುಕೊಂಡು ಎಷ್ಟು ದುಡ್ಡು ಜಮಾ ಆಗಿರುತ್ತೆ ಅವುಗಳನ್ನು ಪಡ್ಕೊಂಡು ಬಿಡ್ತಾರೆ. ಹೀಗೆ ಅವರ ಪ್ಲ್ಯಾನು. ಇದಕ್ಕೋಸ್ಕರ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಅದರಲ್ಲಿ ಬದುಕಿದ್ದೇ ಆದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ, ನಾವು ಎಂದಿನಂತೆ ದುಡ್ಡನ್ನು ಕೊಡ್ತೇವೆ ಅಂತ ಸರ್ಕಾರ ತಿಳಿಸ್ತಾ ಇದೆ. ಹೌದು ಸ್ನೇಹಿತರೆ, ನೀವು ಎಲಿಜಿಬಲ್ ಇದ್ದೀರಲ್ವಾ? ಎಲಿಜಿಬಲ್ ಇದ್ದವರನ್ನು ನಾವು ತೆಗೆದಿದ್ದೀವಿ, ಓಕೆ. ಆದರೆ ಎಲಿಜಿಬಲ್ ಇದ್ದರೆ ಒಂದು ಕೆಲಸ ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಪತ್ರವನ್ನು, ಈ ಕಾರ್ಡನ್ನು ಹೋಗಿ ಕೊಡಿ ಅಂತ ಹೇಳ್ತಾ ಇದೆ. ಅದು ಲೈಫ್ ಸರ್ಟಿಫಿಕೇಟು, ಅದನ್ನು ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಒಂದು ಸರ್ಟಿಫಿಕೇಟನ್ನು ಏನು ಮಾಡಬೇಕು, ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಯಾರ್ಯಾರು ದುಡ್ಡನ್ನು ಪಡ್ಕೊಳ್ತಾ ಇಲ್ಲ, ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ಲ, ಅವರು ಈ ಕೆಲಸವನ್ನು ಮಾಡಿ ಅಂತ ಸರ್ಕಾರ ತಿಳಿಸಿದೆ. ಸೊ ನೋಡಿ ಸ್ನೇಹಿತರೆ, ಏನಾದರೂ ನಿಮಗೆ ದುಡ್ಡು ಬರ್ತಾ ಇಲ್ಲ, ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಒಂದೊಂದು ತಿಂಗಳದ್ದು ಬರೋದು ಒಂದೊಂದು ತಿಂಗಳು ನಿಲ್ಲೋದು ಆಗಿದ್ರೆ ಅದು ನಿಮಗೆ ಜಮಾ ಆದ ಹಾಗೆಯೇ. ಯಾಕಂದರೆ ಸರ್ಕಾರವೇ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಮಾಡ್ತಾ ಇದೆ. ಈಗ ಡಿಸೆಂಬರ್ದು ಕೂಡ ಪೆಂಡಿಂಗ್ ಉಳಿದಿತ್ತು, ಅದನ್ನು ಕೂಡ ಜಮಾ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಸ್ವಲ್ಪ ತಡ ಮಾಡಿ ಜಮಾ ಆಗ್ತಾ ಇದ್ದಾರೆ. ಹೀಗಾಗಿ ಹೆಚ್ಚು ಕಡಿಮೆ ಜಮಾ ಆಗುತ್ತೆ. ಆದರೆ ಜಮಾ ಆಗ್ತಾ ಇದೆ ಅಲ್ವಾ? ಒಂದು ವೇಳೆ ಜಮಾನೇ ಆಗ್ತಾ ಇರಲಿಲ್ಲ ಅಂದರೆ ನೀವು ಈ ಕೆಲಸ ಮಾಡಬೇಕಾಗತ್ತೆ. ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಸಬ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.